ನಂಗೆ ಏನಾರು ಬೈಕಳಿ, ಬಟ್ ಆದ್ರೆ ನಮ್ಮ ಅಮ್ಮಂಗಾಗ್ಲಿ ನಮ್ಮ ಅಪ್ಪಂಗಾಗ್ಲಿ ನಮ್ಮ ಫ್ಯಾಮಿಲಿ ನಿಮ್ದು ಅಮ್ಮಯ್ಯ ಅಂತ. ನೀವು ಹುಚ್ಚನ ಸ್ವಲ್ಪ ಹುಚ್ಚ. ನಾನು ದೊಡ್ಡ ಹುಚ್ಚ, ನೀವೆಂತ ಹುಚ್ಚಿ? ಚೈನೀಸ್ ಕಾಣಿಸಿದೆಲ್ಲ ಕೂಡಿಂಗ್ ಎವಿ ಕೊಡಿ ಇವನ್ ಕಿತ್ತ ಅವನಿಗೆ ಪಾರ್ಸಲ್ ಮಾಡೋಣ. ಇವನ್ ಬಿಟ್ಟಿಲ್ಲ ನಮ್ಮ ದೇಶದಲ್ಲಿ, ಅದಕ್ಕೆ ನಮ್ಮ ದೇಶದಲ್ಲಿ ಬಿಟ್ರೆ ಇಲ್ಲಿ ಅವತ್ತಿಗೆ ಸಿಕ್ಸ್ ಪ್ಯಾಕ್ ಗೊತ್ತಿಲ್ಲ ನಿಂಗೆ? ಮೂರಲ್ಲಿ ನೋಡಿ ಕರೆಕ್ಟಾಗಿ ಬಸ್ಸೇ ನಿಲ್ಸಲ್ಲ ಅಂದ ಕಡೆ. ನಾವು ಕಾಲೇಜ್ಗೆ ಹೋಗೋ ಟೈಮಲ್ಲೂ ಇವಾಗಲೂ ಐಕ್ಳುಗಳೆಲ್ಲ ಹೆಂಗೆ ನಿಂತವ್ರೆ ನೋಡಿ ಸರ್ ಪಾಪ. ನಾನು ಮುಂಚೆ ಎಲ್ಲ ಹಿಂಗೆ ನಿಂತ್ಕೊತಿದ್ದು ಅಂದ್ಕೊಳ್ಳಿ. ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ಈ ವ್ಲಾಗ್. ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಇದೇ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಏನಪ್ಪ ಚಿನ್ನ ಸಮಾಚಾರ? ಜಿಮ್ಗೆ ಹೋಯ್ತಾ ನಿಮ್ತ್ಯಾ? 5 ಗಂಟೆಗೆ ಎದ್ದೋಗ್ಬೇಕು ಜಿಮ್ಗೆ. ನೀವು ಬನ್ನಿ ಜಿಮ್ಗೆ. ನಮಗೆ ಇಲ್ಲಿ ಮಾಡಕ್ಕೆ ಟೈಮ್ ಕೆಲಸ ಇಲ್ಲ. ಬಾಳೆಹಣ್ಣು ಬೇರೆ ತಗೋತಿದ್ದಲ್ಲ. ಬಾಳೆಹಣ್ಣು ತಿನ್ಬೇಕಣ್ಣ ಜಿಮ್ಗೆ ಹೋದವರು. ಜಿಮ್ ಆಡ್ಬಿಟ್ಟು ಬಂದು ಮನೇಲಿ ತಿನ್ಬೇಕು. ಅಲ್ಲಿ ತಿಂದ ಇಲ್ಲ ಫಸ್ಟ್ ಜಿಮ್ಗೆ ಒಮ್ರುಗಳಿದೆ. ಅದಕ್ಕೆ ಜೈಪುರದಲ್ಲಿ ಇವಾಗ ಜೈಪುರದಲ್ಲಿ ಓನಿಲ್ಲ, ಇಲ್ಲೇ ಸೇರ್ಕೊಂಡು ಒಮ್ರುಗಳಿಗೆ. Yeah, came through flexing cause they know I got the sauce. Got the presents on me, I can't ever take it off. That's why I came, country boys stepping. ಲೆಗ್ ವರ್ಕೌಟ್ ಅಂದರೆ ಶೋಲ್ಡರ್ ವರ್ಕೌಟ್. ಶೋಲ್ಡರು ಸ್ವಲ್ಪ ಪೇನ್ ಅಂದರೆ ಎತ್ತೂರು ಪೇನ್. ಲೆಗ್ ಮಾತ್ರ ಕಾಲು ನಡೆಯೋಕ್ಕಾಯ್ತಲ್ಲ. ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಕಾಲೇಜ್ ಮುಗಿತವೆ. ದೊಡ್ಡಮ್ಮ ಗುಡ್ ಮಾರ್ನಿಂಗ್. ಪಂಕಾಗಿ ರೆಡಿಯಾಗಿ ಕಾಲೇಜ್ ಹೋಯ್ತು. ಇವತ್ತು ಬುಧವಾರ ಅಲ್ವಾ, ಅದಕ್ಕೆ ಕಲರ್ ಕೊಟ್ಟೆ. ಗೈಸ್ ಇವಾಗ ಸಬರ್ ಬಸ್ ಸ್ಟ್ಯಾಂಡ್ ಬಂದವನಿ. ನಾನು ಕಾಲೇಜ್ಗೆ ಹೋಗಿಲ್ಲ ಡೈರೆಕ್ಟಾಗಿ, ಯಾಕಂದರೆ ನಿವಿ ಅವರು ಮತ್ತು ಇಸ್ರಾರು ಇಲ್ಲೇ ಇದ್ದಾರಂತೆ. ಏನೋ ಸಿಮ್ ತಗೊಳಕ್ಕೆ ಬಂದಿದ್ರಂತೆ. ಅವ್ರನ್ನ ಕರ್ಕೊಂಡು ಹಂಗೆ ಕಾಲೇಜ್ಗೆ ಹೋಗ್ಬೇಕು. ಬನ್ನಿ. ಹತ್ತು ಮಚ್ಚ, ಆಯ್ ಮಚ್ಚ, ನಮಸ್ಕಾರ. ನೀಯೇ ಅವ್ರು ಬ್ಯಾಗ್ ಹಿಡ್ಕೊಬಿಟ್ಟಿದ್ಯೆ. ಅನ್ಬೇಡಿ ಬಂದಾಳು ಬಿಂಕದ ಸಿಂಗಾರಿ. ಎಲ್ಲಿಗೆ ಹೋಗ್ಬೇಕು ನೀವು? ಮನ್ನಾರ್ಸಿ. ಏತಕ್ಕೆ ಬಟ್ಟೆ ಏನು ಬತ್ತೆ ಏತಕ್ಕೆ ಬತ್ತೆ? ಕುರ್ತಾ ಟಾಪ್. ಸುಮ್ಮನೆ ನೀವು ವಿಡಿಯೋ ಆನ್ ಮಾಡಿದ್ರೆ ಹಂಗೆ ಚಿಕ್ಕ ಮುಚ್ಕೊಂತ. ಎಂತ ಮಾತಾಡ್ತೀಯ ನೀವು? ಕೆಟ್ಟ ಮಾತು, ಕೆಟ್ಟ ಜನ. ಮೂತಿ ಸರಿ ಯಾಕೆ ಬ್ಲ್ಯಾಕ್ ಆಗ್ಬಿಟ್ಟಿದ್ದೀರಾ? ಅದೇ ನಾನು ಹೇಳ್ದಲ್ಲ, ಮೇಕಪ್ ಮಾಡಿ ಆಮೇಲೆ ಮೇಕಪ್ ಮಾಡಲ್ಲ ಅಂತಿದ್ರಲ್ಲ ಮುಂಚೆ ಎಲ್ಲ ಫುಲ್ ಬಿಲ್ಡಪ್ ಅಲ್ಲಿ. ಕಂಟೆಂಟ್ ಮಾಡಕ್ಕೇನು? ಕಂಟೆಂಟಿಗೆ ಮಾಡಕ್ಕೆ ಏನು ಇಲ್ಲ. ಕಾಂಟೆಂಟ್ ಏನಂದ್ರೆ ನಾನು ಎಂತ ಮಾಡೋದಕ್ಕೆ ಇತ್ತೀಚೆಗೆ ದಪ್ಪ ಆಯ್ತಿದ್ರಲ್ಲ, ಯಾಕೆ? ಚಂದ ತಿಂತಿದೀನಿ. ಬರ್ಗರ್, ಪಿಜ್ಜಾ, ವಾಟರ್ ಮೆಲನ್. ಏನ್ ಕೇಳ್ತೀರಪ್ಪ? ಮತ್ತೆ ಎಲ್ಲ ಹೆಲ್ದಿ ಅಲ್ಲ, ಎಲ್ಲ ಅನ್ಹೆಲ್ದಿ. ಅದಕ್ಕೆ ನಾನ್ ಜಿಮ್ಗೆ. ಮುಖ ಎಲ್ಲ ಫುಲ್ ಆಯಿಲ್ ಯಾಕೆ? ಏತಕ್ಕೆ ನಿಮ್ಗೆ? ನೀವು ಹುಚ್ಚನ ಸ್ವಲ್ಪ ಹುಚ್ಚ. ನಾನು ದೊಡ್ಡ ಹುಚ್ಚ, ನೀವೆಂತ ಹುಚ್ಚಿ? ಹೋಗಿ ಮನ್ನಾರ್ಸಲದೇನೋ ಇವರು ಮನ್ನಾರ್ಸಲದೇನೋ ತಗೊಬರ್ಬೇಕಂತ ನಾನು ಇಲ್ಲೇ ಕಾಯ್ಕೋತಿರ್ಬೇಕು. ನನ್ಗೆ ಇನ್ನೊಂದು ಐ ಆಮ್ ಗೋಯಿಂಗ್ ಟು ಶಾಪಿಂಗ್ ಗೈಸ್. ನಾನು ಫಸ್ಟ್ ಟೈಮ್ ಸ್ಟ್ರೀಟ್ ಶಾಪಿಂಗ್ ಮಾಡ್ತಿದ್ದೀನಿ. ಮುಂಚೆ ಎಲ್ಲರೂ ಮಾಡ್ತಿದ್ರಿ ಮತ್ತೆ ಮಾಲ್ ಅಲ್ಲಿ. ಇವಾಗ ಎತ್ತಕ್ಕೆ ಮಾಲ್ ಅಲ್ಲಿ ಮಾಡ್ತಿಲ್ಲ? ಮಾಲ್ ಮತ್ತೆ ಆಪ್ ಅಲ್ಲಿ. ನನಗೆ ಆಪ್ ಅಲ್ಲೇ ಮಾಡಿ ಇವಾಗಲೂ. ಬಟ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಸಿಕ್ಕಿಲ್ಲ. ಬಟ್ ನಾನು ಇದು ಫಸ್ಟ್ ಟೈಮ್ ಯಾವ್ದಾದ್ರು ಒಳ್ಳೆ ಕಲೆಕ್ಷನ್ ಸಿಕ್ಕಿದ್ರೆ ನೆಕ್ಸ್ಟ್ ಟೈಮ್ ಇಂದ ಸ್ಟ್ರೀಟ್ ಶಾಪಿಂಗ್ ಮಾಡ್ತೀನಿ. ಇದು ಅಂದ್ರೆ ಸ್ಟ್ರೀಟ್ ಶಾಪಿಂಗ್ ಅಂದ್ರೆ ಇದೇನೆ. ಅಲ್ಲಿ ನೋಡಿ ಚಂದನೇ ಇಲ್ಲ. ಏತಕ್ ಚಂದ ಇಲ್ಲ? 100 ರೂಪಾಯಿಗೆ 3 ಬರ್ತವೆ ಬೆರ್ಗು. ಬನ್ನಿ ಅಣ್ಣನ ಕರ್ಕೊಂಡು ಹೋಗೋಣ ಬಾರ್ಗೇನ್ ಮಾಡಕ್ಕೆ. ನನಗೆ ಬಾರ್ಗೇನ್ 100 ರೂಪಾಯಿ ನಿಜ. ಅವರೇ 100 ರೂಪಾಯಿಗೆ 3 100 ರೂಪಾಯಿಗೆ 3 ಅಂತ ಕಿರ್ಚ್ಕೊತಾ ಇರ್ತಾರೆ. ಹೌದಾ? ನಿಜನಾ? ಹಿಂಗ್ ಗೊತ್ತೇ ಇಲ್ಲ ನಿಮ್ಗೆ? ನನ್ಗೇನ್ ಗೊತ್ತು? 100 ರೂಪಾಯಿಗೆ 3 ಅಂತ ಕಿರ್ಚ್ಕೊತಾ ಇರ್ತಾರೆ. ಎಲ್ಲಿಗೆ? ಹೌದು, ಆಪ್ ಅಲ್ಲಾದ್ರೆ ಒಂದು ಕುರ್ತಾಗೆ 1200 ಹೇಳ್ಬಿಡ್ತಾರೆ. ನನ್ನ ಕಿಡ್ನಿ ಎಲ್ಲ ಸೇಲ್ ಮಾಡ್ಬೇಕಷ್ಟೇ. ಇನ್ನು ಅಂದ್ರೆ ತಗೊಬನ್ನಿ ನೀವು. ಶರತ್ತೊಂದು ಕಿಡ್ನಿ ಮಾಡಿಸ್ಬಿಡ ಅಷ್ಟೇ. ಮತ್ತೆ ಹೋಗಿ ಹುಡುಗಿನ ಸೇಫ್ ಆಗಿ ಕರ್ಕೋಗಿ ಸೇಫ್ ಆಗಿ ಕರ್ಕೊ. ಇವನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ಬೇಕು. ಇವ ನನ್ನ ರೋಡ್ ಗಾಡಿ ಪಾಸ್ ಆಗ ಮಧ್ಯದಲ್ಲಿ ಬಿಟ್ಬಿಟ್ಟು ಇವ್ ನೋಡೋಯ್ತಾನೆ. ಎಂತ ಮಿತ್ರದ್ರೋಹಿ ಇಲ್ಲ. ಮಿತ್ರದ್ರೋಹಿ ಅದು ದೇಶದ್ರೋಹಿ ಅಲ್ಲ. ಇವನು ಮಿತ್ರದ್ರೋಹಿ ದೇಶದ್ರೋಹಿ ಒಂದೇ.
ನೀನು ಪಾಕಿಸ್ತಾನ ಮಾಡ್ಕೊಳ್ಕಳ ಎಲ್ಲ ಪಾಕಿಸ್ತಾನವನೇ ಬೇಜಾರ್ ಮಾಡ್ಕೊಳ್ಬೇಡ. ನಾನೇ ಬೇಜಾರು ಮಾಡ್ಕೊಳ್ಳಿ. ಇಲ್ಲಿ ಒಂದೇ ಒಂದು ಒಳ್ಳೆ ಸ್ಯಾರಿ ಕಲೆಕ್ಷನ್ ಸಿಕ್ಕಿಲ್ಲ. ಸೊ ನಾನೀಗ ಕೆಳಗೆ ಹೋಗ್ತಿದ್ದೀನಿ. ಕೆಳಗೆ ಹೋಗ್ಬಿಟ್ಟು ಸ್ಯಾರಿ ಕಲೆಕ್ಷನ್ ಈಗ ನನಗೆ ತುಂಬ ಕಡೆ ನೋಡಿದೆ, ಬಟ್ ನನಗೆ ಔಟ್ಫಿಟ್ ಯಾವುದು ಸರಿ ಅನಿಸಿಲ್ಲ. ಸೊ ಅದಕ್ಕೆ ನಾನೇನು ಅಂದ್ಕೊಂಡ್ರೆ ಮೆಟೀರಿಯಲ್ ತೆಗೆದ್ಬಿಟ್ಟು ಅದನ್ನ ಸ್ಟಿಚ್ ಹಾಕ್ಸುವ ಅಂತ. ಆಗ ನನ್ನ ಸೈಜಿಗೆ ಸಹ ಕರೆಕ್ಟಾಗಿರೋದು ಸಿಗುತ್ತೆ. ಇಸ್ರಾರ್ನ ಮಂಗ ಮಾಡೋಕ್ಕೆ ಯಾರು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲರೂ ಇಸ್ರಾರ್ನೇ ಮಂಗ ಮಾಡೋದು ಅಂತ. ಈಗ ಅಲ್ಲಿಗೆ ಹೋಗಿ ಶಾಪಿಂಗ್ ಮಾಡಿದೆ. ಎಷ್ಟು ಬ್ಲ್ಯಾಕ್ ಕಾಣಿಸ್ತಿದ್ದೀನಿ ನಾನು. ಹಾಂ, ಬಟ್ ನನಗೆ ತುಂಬ ತಡ ಮಾಡೋ ಶೆಕೆ ಆಯ್ತಿದೆ. ದೇವರಾನೇ ಆಯ್ತಿಲ್ಲ ನನಗೆ. ಅದಕ್ಕೆ ನಾನು ನೆಕ್ಸ್ಟ್ ಟೈಮಿಂದ ಮಾಲಲ್ಲೇ ನಾನು ಶಾಪಿಂಗ್ ಮಾಡ್ತೀನಿ. ನಾನು ಮಾರ್ಕೆಟಲ್ಲಿ ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡಲ್ಲ ನಾನು. ಇಲ್ಲಿ ಅವಳು ಸುಮ್ಮನೆ ನನಗೆ ಮಂಗ ಮಾಡಿಬಿಟ್ಟು ಎಕ್ಸ್ಟ್ರಾ ರೇಟ್ ಹೇಳ್ಬಿಡೋದು, ಜಾಸ್ತಿ ರೇಟು. ಬಟ್ ಅವರು ನನಗೆ ಎಕ್ಸ್ಟ್ರಾ ರೇಟ್ ಹೇಳ್ಬಿಟ್ಟು ನನ್ನ ಮಂಗ ಮಾಡೋದು. ನಂತರ ಪಾನಿಪುರಿಗೆ ದುಡ್ಡಿಲ್ಲ. ನನ್ನ ಕಿಡ್ನಿ ಸೇವ್ ಮಾಡೋದು. ನಾನೇನು ಹೇಳ್ತೀನಿ ಅಂದರೆ ನನಗೆ ತುಂಬ ಹೊಟ್ಟೆ ಸಿಕ್ಕಂತು. ನಾನು ಮನೇಲಿ 1 ಹಾರ್ ಬಿಟ್ಟು ತಿನ್ನೋದು. ಅದಕ್ಕೆ ಈಗ ಗೆಂಡೆ ಆಯ್ತಿರೋದು ಅಂತ. ನೀರಲ್ಲಿ ಇರೋದು ಬಿಟ್ಬಿಟ್ಟು ಇಲ್ಲಿ ಹಾಕಿದ್ದೀರಾ? ನೀರಲ್ಲಿ ಇರೋದು ಬಿಟ್ಬಿಟ್ಟು ಇಲ್ಲಿ ಹಾಕಿದ್ದೀರಾ? ನೀರಲ್ಲ, ಚಾವು ಊರಲ್ಲಿ. ನಾನು ನೀರಲ್ಲಿ ಹಾಕೋ ತಿಂತೀನಿ. ನಾನು ಗೇಂದ ನೀರಲ್ಲಿರೋದಾ? ಗೇಂದ ಅಂದ್ರೆ ನೀನು ಅದೇ ಗೊತ್ತಿಲ್ಲ. ಅಂದ್ರೆ ದಪ್ಪ ಅಲ್ಲ? ಅದೇ ದಪ್ಪ. ಇವನು ಗೊತ್ತಾ? ಗೊತ್ತು. ಹಿಂಗೆ ನಿಂಗೆ ನಿನ್ನ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟಿರೋಣ. ನಾವು ಪಾನಿಪುರಿ ತಿಂತವಳ. ಏನು ಮಾತಾಡ್ತೀವಿ? ನಾನು ಕೇರಳದಲ್ಲಿ ಬೀಚಿಗೆ ಹೋಗ್ತೀನಿ. ಕೇರಳ ಬೀಚ್. ನಿನಗೆ ಕೇಳು ಅಣ್ಣನಿಗೆ ಡಿಸ್ಕೌಂಟ್ ಅಂತ ಹೇಳೋಣ. ಡಿಸ್ಕೌಂಟ್ ಬಗ್ಗೆ already discounted, sir. We deal with very reasonable pricing. This comes in 5 different colors. 1, 2, 3, 4 and 5. Whichever color you want, you can take it. ನನಗೆ ಯಾವ ಕಲರ್ ಸ್ವಲ್ಪ ಕಾಣಿಸ್ಬೋದು ಚಂದ. It's a unique color, not a common color. This is a unique color. ಏನಕ್ಕ ಈ ಸಖತ್ ಕಾಣ್ತಿದೀಯಾ? ಏನು ಇದು ಮಾಡ್ತೀಯಾ? ಆದರೆ ಈ ಕಲರ್ ತುಂಬ ಹೈಲೈಟ್ ಅಂತ ಅಂತ. ನನಗಿಂತ ಭಕ್ತಿನೇ ಹೈಲೈಟ್ ಇದೆ. ಇಲ್ಲ ಆ ಥರ ಏನಿಲ್ಲ. ಎಂತ ಬೆಳಿಗ್ಗೆ ವಿಡಿಯೋ ಮಾಡೋ ವಿಡಿಯೋನ ಮಾಡ್ತೀರಾ? ತಿರ್ಗೋ ಈ ಕಡೆ ಹಾಂ, ಇದು ಓಕೆ ಇದೆ. ಇರೋಂಗೆ ನೋಡ್ಕೊಂಡು ತರಿಸ್ಬಿಟ್ಟು. ಅಷ್ಟರೊಳಗೆ ನಮ್ಮ ಶರತ್ತನ್ನ ನಿದ್ರೆ ಮಾಡಿಬಿಟ್ಟಿದ್ದಾರೆ. ಎಷ್ಟೊತ್ತು ಮಾಡೋದು? ನೀವು ಒಳಗೆ ಕೂತ್ಕೊಂಡೆ ಬ್ಲ್ಯಾಕ್ ಆಗಿಬಿಟ್ಟಿದ್ದೀರಾ. ಶಾಪಿಂಗ್ ಎಲ್ಲ ಮುಗೀತಿ ಇವ್ರದ್ದು. ಇವಾಗ ನಾನು ಕಾಲೇಜ್ಗೆ ಹೋಗ್ಬೇಕು. ಅಸೈನ್ಮೆಂಟ್ ಇಲ್ಲ, ಸೆಮಿನಾರ್ ಮಾಡಬೇಕು. ಸೆಮಿನಾರ್ ಮಾಡ್ಬಿಟ್ಟು ಒಟ್ಟಿಗೆ ಹೋಗ್ಬೇಕು. ಕಾಲೇಜ್ ಬಂದವನಿ. ಇವಾಗ ಸೆಮಿನಾರ್ ಮಾಡಬೇಕು. ಬನ್ನಿ ಮಾಡೋದು ಬರುವ. ಸೆಮಿನಾರ್ ಮುಗಿಸಾಯ್ತು. ಸಿಕ್ಕಾಪಟ್ಟೆ ಸಕ್ಕದಾಗಿ ಮಾಡಿದ್ದೀನಿ ಕಳಿ. ನನಗಂತೂ ಖುಷಿ ಆಯಿತು. ಮಿಸ್ಸು ಕ್ವಶನ್ ಕೇಳ್ತಿದ್ರು. ನಾನು ಕೆಲವೊಂದು ಕ್ಯಾನ್ಸರ್ ಹೇಳೋನು, ಕೆಲವೊಂದಕ್ಕೆ ಬೇರೆ ಅನ್ನೋನು. ಜೀವನ ಅನ್ನೋದು ಎಲ್ರಿಗೂ ಒಂದೇ ಥರ ಅಲ್ಲ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಹೆಣ್ಣಾಳುಗಳು ಅವರೆಲ್ಲ ಪಾಪ. ಹತ್ರ ನಮ್ಮೂರಲ್ಲಿ ಇಬ್ರಿ ಅಲ್ಲ. ದೃಷ್ಟಿ ತೆಗೆದವಳು ನಮ್ಮ ಮಟ್ಟಿ ಸಲಗಗಳು 2 ಬೇಕು ಕಟಿಂಗ್ ಮಾಡಿಸ್ಕೊಂಡ್ ಬಂದವೆ. ಇದು ನೋಡು ಹೆಂಗದ. ಆಮೇಲೆ ಬುಕ್ ಮಾಡಿದ್ವಿ. ಚಪ್ಪಲಿ ಬಂದವೆ. ಇದು ಮೊಟ್ಟೆ ಬೇಯಿಸೋದು. ಈ ಚಪ್ಪಲಿಗೆ ನಾನು 820 ರೂಪಾಯಿ ಕೊಟ್ಟು. ನೆಡಕ್ ಕೂತಾರ ಹೋಗ್ಬೇಡ ಅಂದಕ್ಕೆ ಏನು ಜಗಳ ಕಂಡ್ಕೊ ಕೂತಾರ. ಹೋಗು. ಏನಾಯ್ತು? ಕೊಟ್ಟಿವ್ರಗ ಒಯ್ತೀನಿ ಅಂದದ್ಕ ದೊಣ್ಣ ನೆಡಕ್ ಆಳ್ಬತ್ತಾರ ಅಂದ್ಬಿಟ್ಟು ಇಬ್ರು ಜಗಳ ಕಂಡ್ಕೊಂಡ. ನಿಜವಾ? ಇದು ನಿಜಾನೇ. ನಮ್ಮ ಅಣ್ಣ ಕೊಟ್ಟಿವ್ರಿಗೆ ನಾಳೆ ಬರ್ತೀನಿ ಅಂತ ಹೇಳಿದ. ಆಸೆ ಆಗಿದ್ದ ಅವನು. ಇವತ್ತೇ ಬರ್ಬೇಕು. ಇವತ್ತು ನಮ್ಮ ಅಣ್ಣ ಬರಲ್ಲ ಅಂದಿದ್ದಕ್ಕೆ ಕ್ಯಾನ್ಸಲ್ ಮಾಡ್ಬಿಟ್ಟು ನಾಳೆಗೆ ಹೋಗೋದ ಅಂತದ್ದು. ಇವಾಗ ನಮ್ಮ ಅಣ್ಣನೇ ಬರಲ್ಲ ಅಂತ ತಿರ್ಗ ನಾಳೆಗೂ ಏನು ದೊಣ್ಣೆ ನೀಡು. ನಿಜವಾ? ನಾವು ಕ್ಯಾನ್ಸಲ್ ಮಾಡು ಕಣ. ನಾಳೆಗೂ ಕ್ಯಾನ್ಸಲ್. ಆಮೇಲೆ ಇನ್ನೊಂದಿನ ಹೋಗಿ ಏನ್ ದಿವಸ ಕ್ಯಾನ್ಸಲ್ ಮಾಡ್ಕೋಗದ? ಕಣ್ಣೀರು. ಅದ್ ಯಾವನ ಲೋಪರ್ ಹಂಗ ಹಾಕೋನೆಲ್ಲ ಕಮೆಂಟ್ ಉಗಿಬಿಡ್ದ. ಅವ್ನ್ಗ ಉಗಿಲ್ಲ ಚಂದಾಗಿ. ಅವ್ನ ವಿಡಿಯೋನೇ ನೋಡ್ಬೇಡ ಅನ್ಲ. ಯಾಕೆ? ಅದೇನೋ ಹಂಗ ಕಮೆಂಟ್ ಹಾಕೋನೆಲ್ಲ ನೋಡೋಲಿ. ನಿಮ್ಮ ಅಮ್ಮನ ಕರಿ ಕಸರ ಎಂತದ ಅಂತ ಅಷ್ಟ್ ಕರ್ಗಿದಾನೆ ಕೇಳೋ ಲೋಪರ್. ನನ್ನ ವಿಡಿಯೋನೇ ನೋಡ್ಬೇಡ ಅನು. ಅಂತವ್ರು ಮುದಗಳು ಅಂತವ್ರು ವಿಡಿಯೋನೇ ನೋಡ್ಬೇಡಿ ಅನ್ಲ. ತಮಾಸಿಗೆ ಮಾತಾಡಿದ್ರೆ ಅವನೇವನವನ್ಲ ಹಂಗ ವಿಡಿಯೋ ಹಾಕೋನೆಲ್ಲ ಅವ್ನು ಮಕ್ಕ ತೋರ್ಸೋನು.
ಸೀರಿಯಸ್ ಆಗಿ ಜಗಳ ಆಡ್ತಾವ, ಸೀರಿಯಸ್ ಆಗಿ ಮಾತಾಡವ. ಏನು ತಮಾಸೆಯಾಗಿ ಏನು ಕ್ಲಾಸ್ಮೇಟ್ಗಳು ಅಂತ ತಮಾಸೆಗೆ ಮಾತಾಡ್ತಿದಾರೆ. ಅವನೇ ಎತ್ತಕಂಗ್ ಸೀರಿಯಸ್ ತಗೊಂಡಿದ್ದಾನು. ನೀನೇನಂತ ವೈಕಾಗ ಯಾವ ಹುಡುಗ ಅದೇನು ನಿಮ್ಮಮ್ಮನ ಹಂಗೆ ಅಂದ್ಬಿಟ್ರ ಅಂತ ಅವ್ನು ಹಾಕಿರೋದು. ಅವ್ನು ಬೋದಿರೋದು ಹಂಗೆ ಹಾಕು, ಇನ್ನೊಂದ್ ದಿನ ಹಂಗೆ ಮಾಡ್ತಾನೆ ಅವನು. ಗೈಸ್, ಯಾರು ಬೇಕಾದ್ರೆ ಬೈಯೋದಿದ್ರೆ ನಿಮ್ಗೆ ಅಷ್ಟೊಂದು ಕೋಪ ಇದ್ರೆ ನಂಗೆ ಬೋದ್ಬಿಡಿ. ನಮ್ಮ ಅಮ್ಮಂಗಾಗ್ಲಿ, ನಮ್ಮ ಫ್ಯಾಮಿಲಿ ಸುದ್ದಿಗಾಗಿ ಯಾರು ಬಿಡಲ್ಲ, ಸುಮ್ಮನೆ ಬಿಡ್ತಾರೆ ಅಂತ ಹೇಳಿಬೇಡಿ. ಎಲ್ಲಿದ್ರು ಹುಡುಕ ಬಂದು ಗೈಸ್, ನೀವು ಕಮೆಂಟ್ ಹಾಕೋದು ತಪ್ಪು ಅಂತ ನಾನು ಹೇಳಲ್ಲ. ಹೊಸಿ ನೋಡ್ಕೊಂಡು ಹಾಕಿ. ನನ್ಗೆ ಏನಾರು ಬೋದ್ಬಿಡಿ, ನಾನು ಸೀರಿಯಸ್ ಆಗಿ ಹೇಳ್ತಲ್ವಾ, ನಂಗೆ ಏನಾರು ಬೈಕಳಿ. ಬಟ್ ಆದರೆ ನಮ್ಮ ಅಮ್ಮಂಗಾಗಲಿ ನಮ್ಮ ಅಪ್ಪಂಗಾಗಲಿ ನಮ್ಮ ಫ್ಯಾಮಿಲಿ ನಿಮ್ದು ಅಮ್ಮಯ್ಯ ಅಂತ ದಯವಿಟ್ಟು ಬೈಯೋಕೆ ಹೋಗ್ಬೇಡಿ. ನಾನು ನೋಡಿದೆ ನಿಮ್ಮಮ್ಮ ಏನೋ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಬಗ್ಗೆ ಕೆಟ್ಟ ಕಮೆಂಟ್ ಹಾಕಿದ್ರು. ಸೊ ದಯವಿಟ್ಟು ನೀವು ಹಾಕೋ ಕಮೆಂಟ್ನ ನಮ್ಮ ಫ್ಯಾಮಿಲಿ ನೋಡ್ತಿರ್ತದೆ, ನಮ್ಮ ಪೂರ್ತಿ ಫ್ಯಾಮಿಲಿ, ನಮ್ಮ ಅಪ್ಪನ ಕಡೆ ಫ್ಯಾಮಿಲಿ, ನಮ್ಮ ಅಮ್ಮನ ಕಡೆ ಫ್ಯಾಮಿಲಿ, ನಮ್ಮ ಊರವರು ಎಲ್ಲರೂ ನೋಡ್ತಿರ್ತಾರೆ, ನಮ್ಮ ಅಕ್ಕಪಕ್ಕ ಮನೆಯವರು ಎಲ್ಲರೂ ನೋಡ್ತಾ ಇರ್ತಾರೆ. ಸೊ ದಯವಿಟ್ಟು ನೋಡ್ಕೆ ಹಾಕಿ ಹೊಸಿ ನಿಮ್ದು ಅಮ್ಮಯ್ಯ ಅಂತೀನಿ. ಕೆಟ್ಟದಾಗ ಕಮೆಂಟ್ ಹಾಕೋಕೆ ಹೋಗ್ಬೇಡಿ ಅಷ್ಟೇ. ಅದು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಹಾಕೋಕೆ ಹೋಗ್ಬೇಡಿ. ನನ್ನ ಬಗ್ಗೆ ಏನಾದ್ರು ಹಾಕೊಳ್ಳಿ ಪರವಾಗಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಾನು ಏನಾದ್ರು ತಪ್ಪು ಮಾಡಿದರೆ ನಂಗೆ ಬೈರಿ. ನೀನು ಬೈದಿದ್ದ ನಾನು ತಗೋತೀನಿ. ಬಟ್ ಆದರೆ ನಮ್ಮ ಅಮ್ಮಂಗೆ ಸುಮ್ಮನೆ ಬೈಯೋದು ಬೇಡ ದಯವಿಟ್ಟು. ಪ್ಲೀಸ್ 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 ರಿಕ್ವೆಸ್ಟ್ ಮಿಸ್. ಬನ್ನಿ ಇವಾಗ ಊಟ ಮಾಡ್ಕೊ ಬರವ. ನಮ್ಮ ಅಪ್ಪ ಊಟ ಮಾಡ್ತಿರುತ್ತೆ. 4457 ಗುರು. ಏನ್ ಗುರು ಬರ್ಸಿದ್ಯಾ? ಅಲ್ಲ ಇಟ್ಟು ನಿನ್ನಂಗೂ ತಿಂದಾರ ಗುರು, ಚಿಕ್ಕ ತಿನ್ನಂಗೆ. ಇಟ್ಟು ತಿನ್ನಕ್ ಬಂದ ನಿಂಗೆ ರೈತನ ಗುರು ನೀನು. ಹಿಂಗ್ ತಿಂದಾರ ಇಟ್ಟ ಕೋಳಿ ಕಸರು ತಿಂದ ಇದು ಕೋಳಿಗಳಲ್ಲಿ ದೊಡವ ಇಟ್ಟು ತಿನ್ನೋದು ಒಂದು ಕಲೆ ದೊಡವ. ಕೋಳಿಗಳಲ್ಲಿ ಹಿಂಗ್ ಮಾಡ್ತಾ ಗೊತ್ತಾ, ಹಂಗ್ ಮಾಡಾಕಿರೋದು ದೊಡವ. ಯಾಕುರು ಈ ಕೋಪ ಮಾಡ್ಕೊಂಬಿಟ್ಟ ಗುರು ನನ್ನ ಮೇಲೆ? ಗಂಟ ಆಗ್ಬಿಟ್ಟಿತ್ತ, ಅದಕ್ಕೆ ಹೆಂಗ್ ಹಾಕಿರೋದ? ಗಂಟಾದ್ರೂ ನುಂಗ್ಬಿಟ್ಟು ಕರ್ಸ್ಬೇಕು ಗುರು ನೀನು. ಇದು ನಿಂಗೆ ಮದುವೆ ಹೋಸ್ರಲ್ಲಿ ನಿಂಗೆ 6 ಪ್ಯಾಕ್ ಇತ್ತಂತೆ ನಿಜ? 6 ಪ್ಯಾಕು ಅಂದ್ರೆ 6 ಪ್ಯಾಕು ಹೊಟ್ಟೆಲಿ 6 ಪ್ಯಾಕು ಏನೋ ಗೊತ್ತಿಲ್ಲಪ್ಪ. 6 ಪ್ಯಾಕ್ ಗೊತ್ತಿಲ್ಲ ನಿಂಗೆ? ನಂಗೆ ಅದೇ ಗುರು 6 ಪ್ಯಾಕು ಅಂದ್ರೆ 6 ಪ್ಯಾಕ್ ಗುರು ಶಕ್ತಿ. 6 ಪ್ಯಾಕ್ ಅಂದ್ರೆ ಗೊತ್ತಿಲ್ವ ನಿಂಗೆ? ನಮ್ಮ ದೊಡ್ಡಪ್ಪಂಗೆ 6 ಪ್ಯಾಕ್. ನಮ್ಮ ದೊಡ್ಡಪ್ಪ ಬೇಕಿರೋ ದರ್ಸರ್ಗೆ ರೌಡಿ ಏನು 1000 ಸತಿ ಅಂತೆ. 6 ಪ್ಯಾಕ್ ಆದ್ರೆ ಗೊತ್ತಿಲ್ಲ ನೋಡಿ. ನಾನು ತಿನ್ಸು ಗುರುಸಿ. ಪ್ರೋಟೀನ್ ಸೊಪ್ಪು ಬೇಯಿಸಿದ್ದು, ಫುಲ್ ಪ್ರೋಟೀನಲ್ಲೇ ಪ್ರೋಟೀನ್ ಸೊಪ್ಪು ಇದು. ದೊಡವ ಗಣಕ ಸೊಪ್ಪು ಇದು. ಊಟ ದೊಡವ ಇವಾಗ ಮಾಡಕ್ಕೆ ಹೋಗ್ಬೇಕು. ನಿಮ್ದು ಊಟ ಆಯ್ತಾ ದೊಡವ? ಗುಡ್ ನೈಟ್ ಅಪ್ಪಯ್ಯ. ಬೆಂತಟ್ಟಿ ಬೆಳೆಸೋ ಲವ್ ಯು ಡ್ಯಾಡ್. ಅಪ್ಪ ನೀನು ಫಸ್ಟ್ ಹುಡ್ತ ಇಲ್ಲ ಸಿಂಪಾಲಿಟಿ ಫಸ್ಟ್ ಹುಡ್ತ? ಸಿಂಪ್ಲಿಸಿಟಿ ನೀನು ಫಸ್ಟ್ ಹುಡ್ತಾ ಇಲ್ಲ ಸಿಂಪ್ಲಿಸಿಟಿ ಫಸ್ಟ್ ಅಣ್ಣ? ನಮ್ಮ ಅಪ್ಪನ ಜೊತೆ ಜಗಳ ಆಡ್ತಿದ್ಯಂತೆ. ಬಾ ನಾಳೆ ಕೊಟ್ಟಿವ್ರಿ ಅಪ್ಪ, ನಾಳೆ ಕೊಟ್ಟಿವ್ರು ಕರ್ಕೋಪ್ಪ ದೇವಸ್ಥಾನಕ್ಕೆ ಬಂದ್ರೆ ಕರ್ಕೋಪ್ಪ. ನಾನೇನೋ ಅಣ್ಣ ಬಣ್ಣ ಅಪ್ಪನೇ ಹೇಳ್ತಾ ಇದಾರ ಸಸಂಗಣ. ನನಗೆ ಜುಟ್ಟು ಹೇಳಿದಾಗ ನಂಗೆ ಭಯ ಒದಗಿದ್ದು ಊಟನು ಅಂತ. ಏನಮ್ಮ ಹಿಂಗಾಡ್ತಾನೆ. ಈ ಕೊಡು ಊಟ ಅಪ್ಪ. ನಾನೇನು ಚೇಷ್ಟೆ ಮಾಡ್ತಿದ್ದೆ? ಕೊಟ್ಟಿವ್ರು ಜಗಳ ಆಡ್ತಿದ್ರಂತೆ ನೀನು ಅಣ್ಣನೂ. ಈ ಡೈಲಾಗ್ ಎಲ್ಲ ಬೇಡ, ನಡಿ ಮರ್ಯಾದಿಂದ ನಡಿ. ಸುಮ್ಮ ಈ ಡೊಂಕಿ ಮಾತೆಲ್ಲವ ಇದಂತವ್ರು ಎಷ್ಟು ಚೆನ್ನಾಗಿ ನೋಡಿದ ನನಗೆ ಡೊಂಕಿ ಮಾತಾ. ತೊಡೆ ತಟ್ಕೊಂಡು ನಿಂತಿಯಲ್ಲ ಇಲ್ಲಿ ಎನಿ ಟೈಮ್ ಜಗಳಕ್ಕೆ. ತೊಡೆ ತಟ್ಟಿ ಕರೀತಿಯಲ್ಲ ಯಾಕಪ್ಪ? ನಡಿ ಸುಮ್ಮ ಹಂಗೆಲ್ಲ ಮಾತಾಡ್ಬಾರ್ದು. ನಾನು ಯಾತಕ್ಕೆ ಕೊಡಕ್ಕೆ ನನ್ನ ಟ್ರೈ ಚಿಪ್ಸ್ ನೋಡಿ ಒಂದು ರೇಂಜ್ ವಿಸಿಬಲ್ ಕಾಣಿಸ್ತಾ ಇದೆ ಸ್ವಲ್ಪ ಸ್ವಲ್ಪ. ಗೈಸ್ ನೈಟ್ ಊಟ ಮುದ್ದೆ, ಆಮೇಲೆ ಸೊಪ್ಪು, ಹಸಿ ಕಾಳು. ನನ್ನ ಮಿಸ್ಸಸ್ಸು ಆಚೂರು ನಮ್ಮ ಅಣ್ಣ ಆಚೂರಿ ಗೂಳಿ ಎಲ್ಲ ಮನೆಗೆ ನಿದ್ದೆ ಹೊಡಿತವ್ರೆ. ನೀ ಚಂದಾನೆ ನಿನ್ನಾಸೆ ಚಂದಾನೆ. ಸಂಗ ಮಾತಾಡ್ಸ್ಲ ಯಾಕೆ ಮಾತಾಡ್ಸೋ? ಏನಾಯ್ತು? ಅಲ್ಸಿಟ್ಟಿಲ್ಲ ಅಂತನ ಕೊಡ್ಲ ಅಸ್ತ್ರ? ಬಿಸಿ ಅಸ್ತ್ರ ಇಲ್ಲದು. ಇದು ತಗಪ್ಪ ನೀನು ಅಸ್ತ್ರ ಪಿಟ್ ಮಾಡ್ಕೊ ಮಾತಾಡ್ತೀನಿ ನೋಡಿ ಪಸಂಗ ಕೊಡಿಲ್ಲ ಎಗರಾಡ್ತೀನಿ ಜಾಸ್ತಿ. ನೈಟ್ ಹೊತ್ತೆಲ್ಲ ಟೈಟ್ ಆಗ್ಬಿಟ್ಟು ನಾನು ಮಾತಾಡಲಿ ಎದಳಿಸ್ಲಲ್ಲ ವಿಜಯ್, ಎದಳಿಸು.
ನೀ ಮನ್ಸರಾಗ ಕೊಡ್ಬಾರ್ದಾಯ್ತು ನೀವು. ಈಜಿಗೆ ಯಾವ್ದೋ ಇತ್ಸೋಗ್ಬಿಟ್ಟು ನೋಡಿ ದೇಹ ಎಲ್ಲ ಹೆಂಗಾಗದೆ ಗೈಸ್. ನಾಳೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಕೊಟ್ಟಿವರ್ಗೆ ಹೋಗ್ಬೇಕು. 11:30 ಆಗಿದ್ರು ಇನ್ನೂ ಮನೆ ಕಂಡಿಲ್ಲ. ಈ ವಿಜಯ್ ಮತ್ತೆ ಸಹಾಗಿ ಇಷ್ಟೊಂದು ಗಂಟೆ ಮಾತಾಡ್ತಿದ್ರು. ನನ್ನ ಮಕ್ಳು ನಾ ಫೋನ್ ಎತ್ತಿದ ತಕ್ಷಣ ನೋಡಿ ಹೆಂಗ್ ಸೈಲೆಂಟ್ ಆಗ್ಬಿಟ್ಟಿದ್ರು. ವಿಜಿ ಅಲ್ಲಿ ಸೈಡ್ ತೆಗ್ದಾಕ್ಬಿಟ್ಟು ನಗಿಲ್ಲ ನಗಿಲ್ಲ ಸಸಾಂಗ ಬೈಲ ವಿಸಿ ಕಾಯಿ ಕಾಯಿ ಅಂದ್ರೆ ಏನು ವಿಜಿ? ಕಾಯಿ ಅಂದ್ರೆ ನಿಮ್ಮ ಅಣ್ಣನೇ. ಯಾಕೆ ಕಾಯಿ ತರ ಹೊಚ್ಚರ ಹಣ್ಣು ಹೊಚ್ಚರ ಕಾಯಿ. ಯಾಚರ್ ಹಣ್ಣು ಯಾಚರ್ ಕಾಯಿ. ಒಳಗೆಲ್ಲ ಹಣ್ಣು ಮೇಲೆಲ್ಲ ಕಾಯಿ. ಎಂತ ಕಾಯಿ ಇದು? ದಡಿ ಕಾಯಿ ಎಲ್ಲ ಅಥವಾ ದಪ್ಪಕ್ಕೆ ಜಿಮ್ ಹೋಯ್ತೀನಿ ಅಂತ ಏನು ಕರ್ಸಿವ ಅನ್ಕೋ. ನಾವು 5 ಸ್ಟೆಪ್ ಹೇಳಿದ್ರೆ ಒಂದೊಂದು ಸ್ಟೆಪ್ ಅಲ್ಲ ಅವತ್ತು ನೀನು ಜಿಮ್ಗೆ ಹೋಗಿದ್ದಿಲ್ಲ ಹೆಂಗ್ ವರ್ಕೌಟ್ ಮಾಡ್ತಿದ್ದ? 5 ನಿಮಿಷ ಹಿಂಗ ಅಂತಾನೆ ಹಿಂಗ ನಾನು ನೋಡ್ತಾನೆ ನೀಗಿತಾನ ಹಣ ಮುಗೀತು ಬೇರೆ ಅಂತಾನ. ಆಮೇಲೆ ಏನು ಅದು ಯಾವ್ದಾವ್ದು ಮಾಡ್ಬಿಟ್ಟು ಅನ್ನ ಬೈತೀನಿ ಅಂದ್ಬಿಟ್ಟು ನಮ್ ಗುಳಿ ಮರಿ ಜಿಮ್ಮಲ್ಲಿ ಸ್ಟ್ರಾಂಗ್ ನೀವಿ ಗುಳಿ ಮರಿ ಇಲ್ಲ ಊಸ್ಬಿಟ್ಬಿಟ್ರೆ ಏನಾಯ್ತದೆ? ಭಾಳ ಸರಿ ಇದೆ. ಏನಾಯ್ತದೆ ಗುಳಿ ಮರಿ ಊಸ್ಬಿಟ್ರೆ? ಏಯ್ ಮನೆ ಕಮ್ಮೋದವೆ 12 ಗಂಟೆ ಗುಳಿ ಮರಿ ಊರಿಸ್ಬಿಟ್ರೆ ಏನಾಯ್ತದೆ ಹೇಳಂಗೆ? ಏನಂತೂ ಪ್ರಳಯ ಆಯ್ತಾ ಭೂಕಂಪ ಅದು ಬೇರೆ ದೇಶದಲ್ಲಿ ಆಯ್ತದೆ ವಿಜಯ್. ಇವನ್ ಬಿಟ್ಟಿಲ್ಲ ನಮ್ಮ ದೇಶದಲ್ಲಿ. ಅದಕ್ಕೆ ನಮ್ಮ ದೇಶದಲ್ಲಿ ಬಿಟ್ರೆ ಇಲ್ಲಿ ಅವತ್ತಿಗೆ ಭೂಮಿ ಅಂತ್ಯ. ಗುಳಿ 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 ಮರಿ ಗುಳಿ ಊಸ್ಗುಳಿ ನಿಜ ಆ ಥರ ಮನ್ಗಿರೋರು ಡಿಸ್ಟರ್ಬ್ ಮಾಡ್ಬಾರಿ ಕಂಡ್ರಲ್ಲ. ಏಕ ಆಗ್ತದಾರ ಮನ್ಗಿರ್ತಾರ ಅವರು. ಯಾವ್ದಾದ್ರು ಕನ್ಸಲ್ಲ ಅವ್ನು ಬಿಡೋ ನಿದ್ದೆನೆ ಕೊಟ್ಟಿಲ್ಲ ದೇವ್ರು. ಬೆಳಗಾನ ಓಡಾಡ್ತಾನಕಲ್ಲ 3 ಗಂಟೆಲಿ ಎದ್ದು ನೋಡು ಹಿಂಗ್ ಕಣ್ಣಿಗೆ ನೋಡ್ತಾ ಇರ್ತಾನೆ. ಈಗ 4 ನೋಡಿ ನೋಡ್ತಾ ಇರ್ತಾನ. ದೇವ್ರು ನಿದ್ದೆನೆ ಕಿತ್ಕೊಬಿಟ್ಟಾನ ಅಂತ ಗೂಳಿಗೆ ಎವಿ ಕೊಡಿ ಇವ್ನು ಕಿತ್ತ ಅವನು ಪಾರ್ಸಲ್ ಮಾಡೋಣ. ಗುಳಿ ಎಣ್ಣೆ ಎವ್ರಿ ಟೈಮ್ ನೆಮ್ಮದಿ ಕರ್ಕೊಂಡಿದೆ. ಏನ್ ಮಾಡ್ತೀನಿ ಅಂದ್ರೆ ಮನಗಿದ್ದೀಕಲ್ಲ ಇನ್ನೂ ಎದ್ದಿಲ್ಲಕಲ್ಲ ಅಂತಾನ. ಇವನು ನಿದ್ದೆನೇ ಗೊತ್ತಿಲ್ಲಕಲ್ಲ ನಂಗೆ. ನಾವು ನಿದ್ದೆ ಮಾಡು ಊಸ್ಬಿಟ್ಟು ಗುಳಿತು. ಇವತ್ತು ವಿಡಿಯೋಲ್ಲ ಇಲ್ಲಿಗೆ ಮುಗಿಸ್ತೀನಿ. ಹೊಡೆದಾಕ್ತೀವ ಕಂಡ್ರೆ ಯಾವನಾಳ ನಿದ್ದೆ ಮಾಡಂಗಿಲ್ಲ. ನಿದ್ದೆ ಮಾಡಿದ್ರೆ ಹೊಡೆದು ಊದೇ ಇಲ್ಲ ಆಮೇಲೆ ಮನೆ ಬಾ ನಿನ್ ಕೈಲೇ ಕಟ್ಟಿಸ್ತೀನಿ. ಎಷ್ಟು ಕಡೆ ಸೇರಿಸಿ 2,000 ರೂಪಾಯಿ ಬಟ್ಟು ಮಾಡ್ತೀನಿ. ಅಲ್ಸೆಟ್ಟಿ ಕೊಟ್ಟಿರೋ 1,200 ರೂಪಾಯಿ. ನಾ ಟೀಗೆ ಊಟಕ್ಕೆ ಆಮೇಲೆ ಪೆಟ್ರೋಲ್ ಎಲ್ಲಕ್ಕೂ ಬಿಲ್ ಹಾಕ್ಬಿಟ್ಟು ಸೇರಿ ಟೋಟಲ್ ಸಮಯ ವ್ಯರ್ಥ ಮಾಡ್ಕೊಳ್ಳಿಗೆಲ್ಲ ಹೋಗಿ ಬರೋದು ಮತ್ತೆ ರೆಡಿ ಮಾಡಕ್ ಕೊಡೋದು. ಕ್ಯೂ ಸಿಸ್ಟಮ್ ನಿಂತ್ಕೊಳ್ಳೋದು ಕೋಟೆಲಿ 3,000 ಮಾಡ್ಬೇಕು ಅದಕ್ಕೆ ಲೆಕ್ಕ ನೀನು. ನಮ್ ಶಿಷ್ಯ ಹೇಳಿದ್ಮೇಲೆ 3,000 ಕೆಂದ 3,000 ಗೂಳಿಯನ್ನು 3,000 ಎಡ್ಚರಿ ಕೈ ಮಾಡ್ಬೇಕು ಬಾಲ್ಚರಿ ಕೈಲಿ ಗುದ್ದಿ ಹೊಡೆದಾಕು ಅಷ್ಟೇ. ಗೂಳಿಯನ್ನು ಗುಳಿ ಕೆಂದ ಗುಳಿ ದಡಿ ಗುಳಿ ಬೆಳಿ ಗುಳಿ. ಕಟಿಂಗ್ ಮಾಡ್ಸಕ್ ಹೋಗ ಅಣ್ಣ ಗರಣ ತಮ್ಮ ಅವಳೆ ಚೈನೀಸ್ ಕಣ ಕಾಣಿಸಿದಿಲ್ಲ ಚೈನೀಸ್ ಅಂತಿದ್ರಾ? ಚೈನೀಸ್ ಒಂದು ಕಾಣ ಕಾಣ್ತಾನಲ್ಲ ಅಂತ ನಾನು ಹೆಂಗದ ನೋಡ್ಬೋದೀವಿ. ಅವನು ಪರ ಇದ್ರ ಕಟಿಂಗ್ ಮಾಡ್ಸಿರೋದ ಅನಾನಸ್ ಕಟಿಂಗ್ ಮಾಡ್ಸ್ಕೊಂಡ್ಬಂದಿರೋದನು ಗುಳಿ ಮೇಲೆಲ್ಲ ಹಿಂಗ್ ಚಿದ್ರ ಹೊಡಿರ್ತಾವಲ್ಲ ನಮ್ ತರ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡ್ಸಲ್ಲ ಅವನು. ಲವ್ ಜಾಸ್ತಿ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ಟಟ್ಟಾ ಬೈ ಬೈ. ನಾಳೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗ್ಬೇಕು. ಕೊಟ್ಟಿಯೂರಲ್ಲಿ ಸಿಕ್ಕಾಪಟ್ಟೆ ರಸ್ಸು. ಹೆಂಗಸರು ಹೋದಾಗ ನೀರು ಹರಿಸಿರೋದು ಆ ಥರ ವೀಡಿಯೋಗಳು ನಾನು ನೋಡೋನಿ. ಮತ್ತು ಕರೆಕ್ಟಾಗಿ ಲೇಡೀಸ್ಗೂ ರೆಸ್ಪೆಕ್ಟ್ ಕೊಡೋರಂಥ ವೀಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಿತ್ತು. ಅದೆಲ್ಲ ನೋಡಿದ್ವಿ. ಮತ್ತು ಜಾಸ್ತಿ ಹಿಂಗೆ ತಳ್ತಾರೆ ಅಂಥದ್ದು ಏನೇನೋ ನೋಡಿದ್ವಿ. ಆ ಥರ ಎಲ್ಲ ಇವಾಗ ನಾವು ಹೋದಾಗ ಆ ಥರ ನಮಗೆ ಎಕ್ಸ್ಪೀರಿಯನ್ಸ್ ಆಯ್ತದ ಇಲ್ವೋ ನಾಳೆ ಹೆಂಗಿರ್ತದೆ ಏನು ರಶ್ ಹೆಂಗಿರುತ್ತೆ ನೋಡೋ ಬನ್ನಿ. ಟಾಟಾ ಬೈ ಬೈ. ಲವ್ ಜಾಸ್ತಿ ನಿಮ್ಮಿಂದ ನಾವು